ವಿಘ್ನಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಷ್ಣುದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ನಿನ್ನೆಯ ಪಾಠದ ಚಿಂತನೆಯಲ್ಲಿ ಭಾಷ್ಯದ ವಿಷಯವನ್ನು ಚಿಂತನೆ ಮಾಡ್ತಾ ಬಂದಿದ್ದೇವೆ. ಪುಷ್ಪಕ್ಕೆ ಸಮಾನವಾದದ್ದು ಯಾವುದು, ಅಶಾಶ್ವತವಾದದ್ದು ಯಾವುದು? ಸ್ವರ್ಗಾದಿ ಫಲ. ಆ ಸ್ವರ್ಗಾದಿ ಫಲದಲ್ಲೇ ವೇದವಾದ ರಥರಲ್ಲ, ಆ ಕಾಮ್ಯಕರ್ಮದಲ್ಲೇ ವೇದಿಕ ಮತ ಅಂತ ತಿಳಿಸಿಬಿಡ್ತಾರೆ. ಅಂದರೆ ವೇದಗಳು ಹೇಳೋದಲ್ಲ, ಯಾಜ್ಞಿಕ ಕ್ರಿಯೆಗಳು ಯಾವುದಕ್ಕೆ? ಸ್ವರ್ಗಾದಿಗಳಿಗೋಸ್ಕರ ಅಂತ. ಹೀಗೆ ಅದು ಪುಷ್ಪಿತವಾಚ ಅಂತ. ವೇದದ ನಿಜವಾದ ಅರ್ಥವನ್ನು ತಿಳಿಯದೆ ಹೀಗೆ ವೇದವಾದ ರಥರು ಅಂದರೆ ವೈದಿಕ ಆಭಾಸಕರು ಹೀಗೆಲ್ಲ ಚಿಂತನೆ ಮಾಡ್ತಾರೆ ಅಂತ ಹೇಳಿ ಮುಂದೆ ತಾತ್ಪರ್ಯದಲ್ಲಿ ಅದನ್ನು ಬಿಡಿಸಿ ಹೇಳ್ತಾ ಮತ್ತೊಂದು ರೀತಿಯಲ್ಲಿ ಅವ್ಯವಸಾಯ ಬುದ್ಧಿ ಕೇಶಾಂ ಯಾಂ ವಾಚಂ ಅವವಿಶ್ಚಿತ ಪ್ರವಿದಂತಿ ತಯಾ ಅಪಹೃತ ಚೇತಸಾಂ ಬುದ್ಧಿ ವ್ಯವಸಾಯಾತ್ಮಕತ್ವೇನ ಸಮಾಧಾನೇ ನವರ್ತತೆ. ಯಾರಿಗೆ ವ್ಯವಸಾಯ ಬುದ್ಧಿ ಇಲ್ಲ, ತತ್ವನಿಶ್ಚಯ ಬುದ್ಧಿ ಯಾರಿಗೆ ಇಲ್ಲ ಅಂತಂದರೆ ಬುದ್ಧಯೋ ಅವ್ಯವಸಾಯಿನ ಅಂತ ಪರಮಾತ್ಮ ತಿಳಿಸಿದ ಅಲ್ವ. ಅದಕ್ಕೆ ತಾತ್ಪರ್ಯದಲ್ಲಿ ಹೇಳುವಾಗ ಅವ್ಯವಸಾಯ ಬುದ್ಧಿ ಕೇಶಾಂ ಅಂತ ಪ್ರಶ್ನೆ ಮಾಡಿಕೊಂಡು ಯಾರಿಗೆ ತತ್ವನಿಶ್ಚಯದ ಬುದ್ಧಿ ಇರೋದಿಲ್ಲ ಅಂತ ಹೇಳಿದರೆ ಯಾಂ ವಾಚಂ ಅವ್ಯವಶ್ಚಿತ ಪ್ರವದಂತಿ ತಯಾ ಅಪಹೃತ ಚೇತಸಾಂ ಬುದ್ಧಿ ವ್ಯವಸಾಯಾತ್ಮಕತ್ವೇನ ಸಮಾಧಾನೇ ನವರ್ತತೆ. ವಿಷ್ಣು ತತ್ವದ ವಿಷಯದಲ್ಲಿ ಅವರಿಗೇನಾಗಿರ್ತದೆ? ನಿಶ್ಚಿತ ಬುದ್ಧಿ ಇಲ್ಲ, ಅನಿಶ್ಚಿತವಾದ ಬುದ್ಧಿ. ಅದು ಯಾರಿಗೆ ಅಂದರೆ ಅವ್ಯವಶ್ಚಿತ ಅಸಜ್ಜನರಿಗಿರುತ್ತೆ, ದುಷ್ಟಜನರು. ಈ ದುಷ್ಟಜನರ ಮಾತನ್ನು ಕೇಳಿಕೊಂಡು ಪ್ರವದಂತಿ ತಯಾ ಅಪಹೃತ ಚೇತಸಾಂ ಬುದ್ಧಿ, ಇವರ ಬುದ್ಧಿ ಕೆಟ್ಟು ಹೋಗಿರ್ತದೆ, ವಿವೇಕತನ ಇರೋದಿಲ್ಲ ಅವರಿಗೆ. ಅವುಗಳಿಂದ ಆಕರ್ಷಿತರಾಗಿ ತನ್ನ ಮನಸ್ಸು ಕೆಟ್ಟುಕೊಂಡವರಾಗಿ ವ್ಯವಸಾಯಕತ್ಮಕತ್ವೇನ ಸಮಾಧಾನೇ ನವರ್ತತೆ. ನಿಶ್ಚಯ ರೂಪದಲ್ಲಿ ತತ್ವ ವಿಷಯದ ದಾರ್ಢ್ಯ ಅವರಿಗಿರೋದಿಲ್ಲ. ಇಂಥವರಿಗೇನಾಗ್ತದೆ? ಯಜ್ಞಾದಿಗಳೆಲ್ಲ ವೇದದಲ್ಲಿ ಹೇಳಿದಂತಹ ವಿಷಯ ಎಲ್ಲ ಯಜ್ಞಾದಿಗಳು. ಅದನ್ನು ಪ್ರಯೋಜನ ಏನು? ಸ್ವರ್ಗಾದಿ ಫಲ. ಇಲ್ಲೇ ಇಷ್ಟೇ ತಿಳಿದು ಬಿಡ್ತಾರೆ. ನಿಜವಾದ ವೈದಿಕದ ಆಂತರ್ಯವನ್ನಾಗಲಿ, ಆ ಆಂತರ್ಯಪೂರ್ವಕವಾಗಿ ನಿಷ್ಕಾಮ ಕರ್ಮರೂಪವಾದಂತಹ ಪರಮಾತ್ಮನ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡಿ ಪರಮಾತ್ಮನಿಂದ ಬರುವಂತಹ ಮೋಕ್ಷವಾಗಲಿ ಅವರಿಗೆ ಚಿಂತನೆ ಇರೋದಿಲ್ಲ ಅಂತ. ಅದನ್ನು ಸ್ಮೃತಿ ಮೊದಲಾದವುಗಳು ಹೇಳಿದಂತಹ ವಿಷಯವನ್ನು ಶ್ಲೋಕಗಳಲ್ಲಿ ಅದನ್ನು ತಿಳಿಸ್ತಾ ಆಚಾರ್ಯರು ತಾತ್ಪರ್ಯದಲ್ಲಿ ಒಂದು ಮಾತನ್ನು ಮುಗಿಸ್ತಾ ಯಥಾವಸ್ತು ತಥಾ ಜ್ಞಾನಂ ತತ್ಸಾಮ್ಯಾತ್ ಸಮಮೀರಿತಂ ವಿಷವಂ ತನ್ಯದಾ ಜ್ಞಾನಂ ಸಮಾಧಾನಂ ಸಮಸ್ಥಿತಿ. ಸಮಜ್ಞಾನ, ಸರಿಯಾದ ಜ್ಞಾನ ಯಾವುದು, ವಿಷಮ ಜ್ಞಾನ ಯಾವುದು ಅಂತ ತಿಳಿಸ್ತಾ ಇದ್ದಾರೆ. ಯಾವ ಸಮವಾದ ಜ್ಞಾನ, ಸರಿಯಾದ ಜ್ಞಾನ ಯಾವುದು? ಯಾವ ವಸ್ತು ಯಾವ ರೀತಿಯಲ್ಲಿ ಕಾಣ್ತದೋ ಅದನ್ನು ಹಾಗೇ ತಿಳಿಯುವಂತಹದ್ದು ಸಮಜ್ಞಾನ, ಅಂದರೆ ಸರಿಯಾದ ಯಥಾರ್ಥ ಜ್ಞಾನ ಅಂತ. ಇನ್ನು ವಿಷವಂತು ಅನ್ಯಥಾ ಜ್ಞಾನ, ಆ ವಸ್ತುವನ್ನು ಬೇರೆ ರೀತಿಯಾಗಿ ತಿಳಿದು ಬಿಟ್ರೆ, ಅದು ಹೇಗಿದೆಯೋ ಅದನ್ನು ವಿಪರೀತವಾಗಿ ತಿಳಿದರೆ ಅದು ಅನ್ಯಥಾ ಜ್ಞಾನ, ಅದು ವಿಷಮ ಜ್ಞಾನ ಅಂತ ಹೇಳ್ತಾ ಹೀಗೆ ನತದ್ಭವತ್ಯಸದ್ವಾಕ್ಯೈ ವಿಷಮೀಕೃತ ಸೇದಸ ಸ್ವರ್ಗಾದಿ ಪುಷ್ಪದಾವಾದ್ಯೇವ ವಚನಂ ಯದಸೇದಸಾಂ. ಹೀಗೆ ದುಷ್ಟಜನರ ಮಾತುಗಳಿಗೆ ಒಳಗಾಗ್ತಾರೆ ಯಾರು? ಅಪಹೃತ ಚೇತಸರು ಅಂದರೆ ಅಜ್ಞಾನಿಗಳು. ಹೀಗೆ ಅವರೇನಾಗ್ತಾರೆ? ಅವರ ಮಾತುಗಳನ್ನು ಕೇಳಿಕೊಂಡು ವೇದಗಳೆಲ್ಲ ಏನು ಹೇಳ್ತಾ ಇದೆ? ಯಜ್ಞಾದಿ ಕ್ರಿಯೆಗಳನ್ನು ಹೇಳ್ತಾ ಇದೆ. ನರಪೂರ್ವಕವಾಗಿ ಸಿಗೋದೇನು? ಕಾಮ್ಯಕರ್ಮ. ಯಾವುದು? ಸ್ವರ್ಗಾದಿ ಫಲ ಅಂತ ತಿಳಿದು ಬಿಡ್ತಾರೆ. ಹೀಗೆ ಸ್ವರ್ಗಾದಿ ಪುಷ್ಪವತ್ವಾದ್ಯೇವ ವಚನಂ ಯದಚೇತಸಾಂ. ಹೀಗೆ ಅಚೇತಸರು ಅಂದರೆ ದುಷ್ಟಬುದ್ಧಿಯುಳ್ಳವರು, ಅಜ್ಞಾನಿಗಳು. ಅವರು ಸ್ವರ್ಗಾದಿ ಪುಷ್ಪವ ರೂಪದಲ್ಲಿರುವಂತಹ ಸ್ವರ್ಗಾದಿಗಳೇ ಫಲ ಅಂತ ತಿಳಿದು ಆ ಕಾಮ್ಯಕರ್ಮದಲ್ಲೇ ವ್ರತರಾಗಿರುತ್ತಾರೆ. ನಮನ್ಯಂತೆ ಫಲಂ ಮೋಕ್ಷಂ ವಿಷ್ಣು ಸಾಮೀಪ್ಯ ರೂಪಕಂ
ಫಲದಂಚ ನ ಮನ್ಯಂತೆ ತಂ ವಿಷ್ಣು ಜಗದಪತಿಂ. ಹೀಗೆ ನಿಜವಾದ ಫಲ ಯಾವುದು? ಮೋಕ್ಷ. ಆ ಮೋಕ್ಷ ಫಲವನ್ನು ತಿಳಿಯೋದೇ ಇಲ್ಲ. ಸ್ವರ್ಗರೂಪವಾದಂತಹ ಪುಷ್ಪವನ್ನೇ ನಿಜವಾದ ಫಲ ತಿಳ್ಕೊಳ್ತಾರೆ. ಪುಷ್ಪ ಫಲವಾಗ್ತದ? ಇಲ್ಲ. ಫಲವೇ ನಮಗೆ ನಿಜವಾದ ಏನು ಸುಖದಾಯಕವಾದದ್ದು. ಪುಷ್ಪ ಸುಖದಾಯಕವ ಅಲ್ಲ. ಪುಷ್ಪ ರೂಪದಲ್ಲಿರುವಂತಹ ಸ್ವರ್ಗವನ್ನೇ ಸುಖ ಅಂತ ತಿಳಿದು ಬಿಡುತ್ತಾರೆ. ಅದೇ ಅಲ್ಟಿಮೇಟು ಅಂತ ಜ್ಞಾನ ಇರ್ತದೆ. ಆದರೆ ನಮನ್ನಂತೆ ಫಲಂ ಮೋಕ್ಷಂ ವಿಷ್ಣು ಸಾಮೀಪ್ಯ ರೂಪ, ವಿಷ್ಣು ಸಾಮೀಪ್ಯ ರೂಪವಾದಂತಹ ವಿಷ್ಣುವಿನ ಆ ಅನುಗ್ರಹ ರೂಪದಲ್ಲಿ ಬರುವಂತಹ ಮೋಕ್ಷ ಫಲವನ್ನು ತಿಳಿಯೋದೇ ಇಲ್ಲ. ಫಲದಂಚನ ಮನ್ಯಂತೆ ತಂ ವಿಷ್ಣು ಜಗದಪತಿ. ಹೀಗೆ ಜಗತ್ತಿಗೆ ಕಾರಣಕರ್ತನಾದಂತಹ ಆ ಪರಮಾತ್ಮ ಆ ಮೋಕ್ಷದಾಯಕ ಅಂತಲೂ ಚಿಂತನೆ ಬರೋದಿಲ್ಲ. ಅದಕ್ಕೆ ನಿಯಾಮಕ ಅಂತಲೂ ಚಿಂತನೆ ಇರಲ್ಲ. ಮೋಕ್ಷವೂ ದೊಡ್ಡ ಫಲ ಅಂತಲೂ ಇಲ್ಲ. ಜಗತ್ತಿಗೆ ಕಾರಣವಾದಂತಹ ಪರಮಾತ್ಮನ ಚಿಂತನೂ ಇಲ್ಲದೆ ಅದಕ್ಕೆ ಕಾರಣಕರ್ತ ಪರಮಾತ್ಮನಂತೂ ಮೋಕ್ಷವನ್ನು ಕೊಡುವಂಥವನು ಅವರಿಗೆ ಚಿಂತನೆ ಇರೋದಿಲ್ಲ. ಕೇವಲ ವೇದಗಳು ಇರೋದು ಹೊರಟಿರೋದೇ ಯಜ್ಞ ಆಗಾಗ ಮಾಡಿ ಅದರಿಂದ ಬರುವಂತಹ ಫಲ ಏನು? ಸ್ವರ್ಗಾದಿ ಫಲ ಅಷ್ಟೇ ಇರ್ತದೆ. ಪರಮಾತ್ಮನ ಚಿಂತನೆಯೂ ಇರೋಲ್ಲ. ಭೋಗೇಯಶ್ವ್ಯಾಧಿಕ ಭೋಗೈಶ್ವರ್ಯಾದಿ ಗತ್ಯರ್ಥಂ ಕ್ರಿಯಾ ಬಾಹುಲ್ಯ ಸಂತತ ಬಹು ಸಂಸಾರ ಫಲದಾಯಮಂತೆ ತಮಸಿ ಪಾತಿನಿ. ಅಂತೆ ತಮಸಿ ಪಾತಿನಿ. ಭೂ ಸಂಸಾರ ಫಲದ ಅಂತೆ ತಮಸಿ ಪಾತಿನಿ. ಹೀಗೆ ಭೋಗ ಐಶ್ವರ್ಯ ಸಾಧನ, ಇವುಗಳೇ ಸಾಧನ. ಭೋಗ ಐಶ್ವರ್ಯಗಳೇ ಪರಮ ಸಾಧನ. ಈ ಪರಮ ಸಾಧನೆಗೆ ಯಾವುದು ಕಾರಣವಾಗ್ತದೆ? ಕ್ರಿಯಾದಿಗಳು. ಇಂತಹ ಕ್ರಿಯಾದಿಗಳು ಯಜ್ಞಯಾಗಾದಿ. ಅದು ಎಲ್ಲಿ ಹೇಳಿದ್ದಾರೆ? ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಹೀಗೆ ಆ ಕ್ರಿಯಾದಿಗಳಲ್ಲೇ ಅವರ ಚಿಂತನೆ. ಅನೇಕ ರೀತಿಯಾದಂತಹ ಯಜ್ಞಗಳನ್ನು ಮಾಡಿಕೊಂಡು ಬಹುಸಂಸಾರ ಫಲದಾಮಂತೆ ತಮಸಿ ಪಾತಿನಿ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವರ್ಗಾದಿ ಫಲವನ್ನು ಹೊಂದಿ ಕೊನೆಯಲ್ಲಿ ಅದು ಯಾವುದಕ್ಕೆ ಕಾರಣವಾಗ್ತದೆ? ಜನ್ಮ ಮರಣಕ್ಕೆ ಕಾರಣವಾಗ್ತದೆ, ಸಂಸಾರಕ್ಕೆ ಕಾರಣವಾಗ್ತದೆ. ಹೀಗೆ ಅನೇಕ ಸಂಸಾರ ಫಲಕ್ಕೆ ಕಾರಣವಾಗಿದ್ದುಕೊಂಡು ಕೊನೆಯಲ್ಲಿ ಅನಂತ ಮನಸ್ಸಿಗೆ ಹೋಗಿ ಬೀಳ್ತಾರೆ. ಪರಮಾತ್ಮನ ಚಿಂತನೆ ಇಲ್ಲದ ಹಾಗೆ. ಯಾಂ ವದಂತಿ ದುರಾತ್ಮಾನೋ ವೇದವಾಕ್ಯ ವಿವಾದಿನಃ ತಯಾ ಸಂಮೋಹಿತ ಧಿಯ ಕಥಂ ತಜ್ಞಾನತಾ ಭವೇತ್ ಇತಿ ಚ ಅಂದರೆ ಎಲ್ಲ ಬರುವಂತಹ ಶ್ರುತಿ ಸ್ಮೃತಿಗಳಲ್ಲಿ ಬರುವಂತಹ ವಿಷಯವನ್ನೇ ತಿಳಿಸ್ತಾರೆ ಆಚಾರ್ಯ. ಹೀಗೆ ಕೊನೆಗೆ ಅನಂತಮಸ್ಸನ್ನೇ ಕೊಡಿಸುವಂತಹ ಇಷ್ಟು ದುಷ್ಟದಾಯಕವಾದಂತಹ ಮಾತನ್ನೇ ಯಾರು ಕೇಳ್ತಾರೆ? ಅಜ್ಞಾನಿಗಳ ಮಾತುಗಳನ್ನು, ಅನ್ಯತಾ ಜ್ಞಾನಿಗಳ ಮಾತನ್ನೇ ಯಾರು ವೇದಾರ್ಥ ವಿಷಯದ ರೂಪದಲ್ಲೇ ಇದೇ ಹೇಳ್ತಾ ಇದೆ ವೇದಗಳು ಅಂತ ಯಾರು ತಿಳಿತಾರೆ? ಅನ್ಯಥಾ ತಿಳಿತಾರೆ ವೇದಗಳನ್ನು. ಹೀಗೆ ಆ ಅಸಜ್ಜನರ ಮಾತುಗಳ ಪಟ್ಟಂತಹ ಈ ಅಪಹೃತ ಚೇತಸರಿಗೆ, ಅಂದರೆ ಬುದ್ಧಿ ಕಳ್ಕೊಳ್ಳುವಂಥವರಿಗೆ, ಅವಿವೇಕತನದಲ್ಲಿರುವಂಥವರಿಗೆ ಎಲ್ಲಿಂದ ತಾನೇ ತತ್ವಜ್ಞಾನ ಉಂಟಾಗಲಿಕ್ಕೆ ಸಾಧ್ಯ? ತತ್ವಜ್ಞಾನ ಉಂಟಾಗಬೇಕು ಅಂತ ನಿಶ್ಚಿತವಾದಂತಹ ಜ್ಞಾನ ಬೇಕು. ಪ್ರಾಮಾಣಿಕವಾದಂತಹ ನಿಶ್ಚಿತ ಜ್ಞಾನ ಉಳ್ಳಂಥವರಿಗೇನೆ ಅದು ಬರುವಂತಹದ್ದು. ಈ ಪ್ರಾಮಾಣಿಕ ತತ್ವವೂ ಇಲ್ಲ, ನಿಶ್ಚಿತ ಜ್ಞಾನವೂ ಇಲ್ಲದೆ ಇರುವಂತಹ ಈ ಸಂಮೋಹಿತವಾದಂತಹ ದುಷ್ಟ ಜನರ ಮಾತನ್ನು ಕೇಳಿದಾಗ ಎಲ್ಲರೂ ತತ್ವಜ್ಞಾನ ಎಲ್ಲಿಂದ ಉಂಟಾಗ್ತದೆ ಅಂತ. ಹೀಗೆ ನಂತರ ಅಥರ್ವಣ ಶ್ರುತಿಯ ವಿಷಯವನ್ನು ತಿಳಿಸ್ತಾರೆ. ಅವರೆಲ್ಲ ತಮಸ್ಸಿಗೆ ಫಲದಾಯಕರಾಗ್ತಾರೆ ಹೇಗೆಲ್ಲ ಕ್ರಿಯೆ ಮಾಡಿದ್ದಾರೆ. ಅಂದರೆ ಕೇವಲ ವೇದವಾದ ಅರ್ಥರಾಗಿ ಬಿಟ್ಟರೆ ವೈದಿಕ ಆಭಾಸರಾಗಿರುವಂಥವರನ್ನು ಕುರಿತು ಹೇಳುವಂತಹ ಮಾತು ಅಥರ್ವಣ ಶ್ರುತಿ ಹೇಳ್ತದೆ. ಏನು ಅಂತ? ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಶ್ರೇಯೋ ವೈದಯಂತೆ ಪ್ರಮೂಢಾ ನಾಕಸ್ಯ ಪೃಷ್ಠೆ ಸುಕೃತೆ ತೇನು ಭೂತ್ವ ಇಮಂ ಲೋಕಂ ಹೀನತರಂ ವಾ ವಿಶಂತಿ. ನಾನಾ ಕೆರೆ ಬಾವಿಗಳನ್ನು ಕಟ್ಟಿಸುವಂತಹದ್ದು, ದಾನ ಧರ್ಮಗಳನ್ನು ಮಾಡುವಂತಹದ್ದು, ಮಠ ಮಂದಿರಗಳನ್ನು ಕಟ್ಟಿಸಿ ಅನೇಕ ಜನರಿಗೆ ಎಲ್ಲ ರೀತಿಯಾದಂತಹ ಸುಖಗಳನ್ನು ಕೊಡುವಂತಹದ್ದು ಎಲ್ಲ ಮಾಡ್ತಾರೆ. ಇದೇ ದೊಡ್ಡ ಶ್ರೇಯಸ್ಸಿಗೆ ಸಾಧನ ಅಂತ ತಿಳ್ಕೊಳ್ತಾರೆ. ವರಿಷ್ಠಂ, ಇದೇ ನಿಜವಾದ ಶ್ರೇಯಸ್ಸಿಗೆ ಸಾಧನ ಅಂದರೆ ಯಾವುದು? ಇವುಗಳೇ ಅಂತ ತಿಳ್ಕೊಳ್ತಾರೆ. ನಾಣ್ಯಶ್ರೇಯೋ ವೇದಯಂತೆ ಪ್ರಮೂಢ, ಅದೇ ನಿಜವಾದ ಶ್ರೇಯಸ್ಸಿಗೆ ಕಾರಣವಾದದ್ದು, ಸಾಧನೆಯಾದದ್ದು ಯಾವುದು? ಪರಮಾತ್ಮನ ಜ್ಞಾನ, ಪರಮಾತ್ಮನ ಪ್ರೀತಿ, ಪರಮಾತ್ಮನ ಅನುಗ್ರಹ. ಇದನ್ನು ತಿಳಿಯೋದೇ ಇಲ್ಲ. ಆ ಪರಮಾತ್ಮನ ಪ್ರೀತಿ, ಅವನ ಅನುಗ್ರಹ ಆಗುವಂತಹದ್ದು ಅವನ ತತ್ವಜ್ಞಾನದಿಂದ, ಯಥಾರ್ಥ ಜ್ಞಾನದಿಂದ. ಇದನ್ನು ತಿಳಿದೇ ಪ್ರಮೂಢ ಮೂರ್ಖರಾಗಿರುವಂಥವರಿರ್ತಾರೆ. ಇವರೆಲ್ಲ ಏನಾಗ್ತಾರೆ? ನಾಕಸ್ಯ ಪೃಷ್ಠೆ ಸುಕೃತೇತೇನು ಭೂತ್ವ. ನಾಕಸ್ಯ ಪೃಷ್ಠೆ ಅಂದರೆ ಮೇಲ್ಲೋಕ ಅಂದರೆ ಸ್ವರ್ಗಾದಿ ಲೋಕಗಳಿಗೆ ಹೋಗಿ ಆ ಮಾಡಿದಂತಹ ಮಠ ಮಂದಿರ ಆಗಬಹುದು, ಕೆರೆ ಬಾವಿ ಸರೋವರ ಹೀಗೆಲ್ಲ ಕಟ್ಟಿಸಿ ಅದರಿಂದ ಬಂದಂತಹ ಪ್ರಾರಬ್ಧದಿಂದಾಗಿ ಆ ಕರ್ಮಕರುಣವಾಗಿ ಸುಖಾದಿಗಳನ್ನು ಅನುಭವಿಸಿ ಕೊನೆಗೇನಾಗ್ತಾರೆ? ಇಮಂ ಲೋಕಂ ಹೀನತರಂ ವಾ ವಿಶಂತಿ ಅಥರ್ವಣ ಶ್ರುತಿ ಹೇಳುವಂತಹ ಮಾತು. ಮತ್ತೆ ಕೊನೆಗೆ ಈ ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದು ಕೊನೆಗೆ ಹೀನತರ, ಇದಕ್ಕಿಂತನೂ ಕೆಳಗಿನ ಲೋಕಕ್ಕೆ ಹೋಗ್ತಾರೆ, ತಮಸ್ಸಿಗೆ ಹೋಗಿ ಬೀಳ್ತಾರೆ. ಇಷ್ಟೇ ಕಾಮ್ಯಕರ್ಮಕ್ಕೆ ಫಲರೂಪದಲ್ಲಿರುವಂತಹ ಇಷ್ಟಾಪೂರ್ತಗಳನ್ನು ಅಂದರೆ ಕೆರೆ ಬಾವಿ ಮಠ ಮಂದಿರಗಳನ್ನು ಕಟ್ಟಿಸುವ ಸಹಿತ ಕೊನೆಗೆಲ್ಲಿ ಹೋಗ್ತಾರೆ? ತಮಸ್ಸಿಗೆ ಹೋಗಿ ಬೀಳ್ತಾರೆ. ಯಾಕೆ?
ನಿಜವಾದ ಮೋಕ್ಷಕ್ಕೆ ಸಾಧನವಾದದ್ದು ಯಾವುದು? ಪರಮಾತ್ಮನ ತತ್ವಜ್ಞಾನ. ಅದನ್ನು ತಿಳಿಯೋದೇ ಇಲ್ಲ ಅವರು. ಭಾಗವತದಲ್ಲೂ ಇದೇ ಮಾತನ್ನು ಹೇಳಿದ. ಏನು ಅಂತ? ವೇದವಾದರದೋ ನಸ್ಯ ನಪಾಷಂಡಿ ನ ಹೀತುಕಿ ಅಲ್ವಾ? ಸ್ವಲ್ಪ ಹಿಂದೆನೂ ಇದೇ ಮಾತನ್ನು ಹೇಳಿದರು ಆಚಾರ್ಯರು. ವೇದವಾದ ರಥರೂ ಆಗಬಾರದು, ಪಾಷಂಡಿಗಳಾಗಬಾರದು, ಹೀತುಕಿ ಆಗಬಾರದು. ಹೀತುಕಿ ಅಂದರೆ ಶುಷ್ಕ ತರ್ಕವನ್ನು ಮಾಡುವಂತಹ ಸಾಂಖ್ಯ ಯೋಗ ಮೊದಲಾದಂತಹ ಶಾಸ್ತ್ರಗಳು, ನ್ಯಾಯಮತ, ವೈಶೇಷಿಕ ಮತಾದಿಗಳು, ಪಾಷಂಡ ಮತಗಳು, ಅವೈದಿಕವಾದಂತಹ ಪಾಷಂಡ ಮತಗಳಾಗಬಹುದು, ವೇದವಾದ ರಥರೂ ಆಗಬಹುದು, ಎಲ್ಲ ಒಂದೇ ಅಂತ. ಅವರು ವೇದಿಕರಲ್ಲರಿ, ಹೌದು ವೇದಿಕರು, ಅದರ ವೈದಿಕ ಆಭಾಸ, ವೈದಿಕರಲ್ಲ ಅವರು, ಅವೇದಿಕರಂತೆ ಕಾಣುವಂಥವರಷ್ಟೇ. ಯಾಕೆಂದರೆ ಆಪಾತತಃ ಕಾಣುವಂತಹ ವಿಷಯವನ್ನೇ ಅವರು ಚಿಂತನೆ ಮಾಡ್ತಾರೆ. ಇವರೆಲ್ಲ ಅವರಿಗೆ ಸಮಾನ ಅಂತ ಭಾಗವತವೇ ಹೇಳಿ. ಅದರಿಂದ ಶಾಶ್ವತವಾದಂತಹ ಸುಖರೂಪದ ಮುಕ್ತಿ ಸಿಗೋದಿಲ್ಲ. ಏನಾಗ್ತದೆ ಅವರಿಗೆ? ತಮಸ್ಸೆ ಗತಿ ಅವರಿಗೆ. ನಾರದೀಯ ಪುರಾಣದ ಕೆಲವೊಂದು ಮಾತನ್ನು ಹೇಳಿ ಈ 42, 43, 44ನೇ ಶ್ಲೋಕದ ವಿಷಯವನ್ನು ತಾತ್ಪರ್ಯದಲ್ಲಿ ಸಮಾಪ್ತಿಗೊಳಿಸ್ತಾರೆ ಆಚಾರ್ಯ. ಏನ ಜಾನಂತಿದಂ ವಿಷ್ಣು ಯಥಾತತ್ತೇನ ಸಂಶಯಾ ಜಿಜ್ಞಾಸವಶ್ಚ ನಿತರಾಂ ಶ್ರದ್ಧಾವಂತಸ್ಸು ಸಾಧವಃ ನಿರ್ಣೇತೆ ನೃಣಾಮಭಾವೇನ ಕೇವಲಂ ಜ್ಞಾನವರ್ಜಿತಾ ತೇ ಯಾಜ್ಞಿಕಾ ಸ್ವರ್ಗಭೋಗಕ್ಷಯೇ ಯಾಂತಿ ಮನುಷ್ಯತಾಂ. ಇನ್ನೂ ಪರಮಾತ್ಮನನ್ನು ಸರಿಯಾಗಿ ತಿಳಿಯೋದೇ ಇಲ್ಲ. ಯಥಾತತ್ವೇನ, ಯಥಾರ್ಥದ ಸ್ಥಿತಿಯಲ್ಲಿ ತತ್ವನಿಶ್ಚಯವನ್ನು ಮಾಡಿಕೊಂಡು ಪರಮಾತ್ಮನ ಚಿಂತನೆಯನ್ನು ಮಾಡುವಂಥವರೇ ಅಲ್ಲ. ತತ್ವನಿಶ್ಚಯ ಇರೋದಿಲ್ಲ ಅವರಿಗೆ, ಸಂಶಯಾದಿಗಳೇ ಇರ್ತದೆ, ವಿಪರೀತ ಜ್ಞಾನಾದಿಗಳೇ ಇರ್ತದೆ ಅವರಿಗೆ. ಅಂಥವರು ಜಿಜ್ಞಾಸುಗಳಾಗಬಹುದು, ಶ್ರದ್ಧಾವಂತರಾಗಬಹುದು, ಸಾಧು ಜನರು ಆಗಬಹುದು. ತತ್ವನಿಶ್ಚಯ ಇಲ್ಲ ಅವರಿಗೆ, ಅದು ಸಾಧು ಜನರು. ಜಿಜ್ಞಾಸವಂತರು, ಪರಮಾತ್ಮನ ತಿಳಿಯಬೇಕು ಅಂತ ಶ್ರದ್ಧಾವಂತರಾಗಿರಬಹುದು. ಆದರೆ ಪರಮಾತ್ಮನ ತತ್ವನಿಶ್ಚಯ ಇಲ್ಲದೆ ಹೋದರೆ, ಸಂಶಯಾದಿಗಳು ಇದ್ದು ಬಿಟ್ಟರೆ ಪರಮಾತ್ಮನ ವಿಷಯದಲ್ಲಿ ತ್ರಿನೇತೃಣಾಂ ಅಭಾವೇನ ಕೇವಲಂ ಜ್ಞಾನವರ್ಜಿತಾ, ಅದನ್ನು ತಿಳಿಸಿಕೊಳ್ಳಲಿಕ್ಕೆ ನಿರ್ಣೇತೃಗಳು ಅಂದರೆ ಗುರುಗಳು, ಪರಮಾತ್ಮನ ಜ್ಞಾನವನ್ನು ಕೊಡಿಸುವಂತಹ ಗುರುಗಳು ಇಲ್ಲದೆ ಹೋದರೆ ಏನಾಗ್ತದೆ? ಜ್ಞಾನವರ್ಜಿತರಾಗ್ತಾರೆ. ಕೇವಲ ಜ್ಞಾನವರ್ಜಿತ. ಪರಮಾತ್ಮನ ಜ್ಞಾನವೇ ಮುಖ್ಯ. ಜ್ಞಾನ ಬೇಕು, ಜ್ಞಾನದಿಂದ ಪರಮಾತ್ಮನ ಅನುಗ್ರಹ ಅಂತ ಹೇಳಿದ. ಅದಕ್ಕೆ ಜ್ಞಾನಕ್ಕೆ ಬೇಕಾದಂತಹ ಜ್ಞಾನ ಸಾಧನೆ ಮುಂದೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ. ಆ ಜ್ಞಾನಕ್ಕೆ ಎಷ್ಟು ಇಂಪಾರ್ಟೆಂಟು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕಗಳಿಗೆ. ಚಿಂತನೆ ಎಲ್ಲ ಇದೆ. ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಜಿಜ್ಞಾಸೆ ಇದೆ, ಶ್ರದ್ಧೆ ಇದೆ, ತಿಳಿಯಬೇಕು ಅಂತ. ಸಾಧು ಸಜ್ಜನರು ಆಗಿದ್ದಾರೆ, ಆದರೆ ತಿಳಿಸಿಕೊಡೋರಿಲ್ಲ, ತಾನು ತಿಳಿತಾ ಇಲ್ಲ. ತಿಳಿಸಿಕೊಡೋರಿಲ್ಲದೆ ಇರೋ ತಾನು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಸಂಶಯಾದಿಗಳು ಇರ್ತದೆ. ಇದರಿಂದ ಏನಾಗ್ತದೆ? ಜ್ಞಾನ ಬರೋದಿಲ್ಲ. ಜ್ಞಾನ ಬರದೇ ಹೋದರೆ ಏನಾಯಿತು? ಅವರು ಮಾಡುವಂತಹ ಕರ್ಮಾದಗಳಿಂದಾಗಿ ತೇ ಯಾಜ್ಞಿಕ ಸರ್ವಭೋಗ ಕ್ಷಯ ಅಂತಿ ಮನುಷ್ಯತ. ಕೊನೆಗೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ಸರಿಯಾಗಿ ತಿಳಿದಿಲ್ಲ. ಪರಮಾತ್ಮನ ಯಥಾತಥ್ಯ ಜ್ಞಾನ ಇಲ್ಲ ಅವರಿಗೆ ಏನಾಗ್ತದೆ? ಸ್ವರ್ಗಾದಿ ಫಲವನ್ನು ಭೋಗಿಸಿ ಮತ್ತೆ ಇಲ್ಲಿಗೆ ಬರ್ತಾರೆ. ಮನುಷ್ಯರಾಗಿ ಇಲ್ಲಿಗೆ ಬರಲೇಬೇಕು. ಮನುಷ್ಯರಾಗೇ ಬರ್ತಾರೆ, ಇಲ್ಲ ಅಂತಲ್ಲ. ಹೀಗೆ ಬಂದು ಏರ್ನಿಶ್ಚಿತಂ ಪರತ್ತಂತು ವಿಷ್ಣು ಪ್ರಾಯೋನಯಾತನ ಬ್ರಹ್ಮಹತ್ಯಾಧಿವಿರವಿ ಯಾಂತ್ಯಾಧಿಕೆ ದಿಕ್ಕೇ ಚಿರಂನತು. ಹೀಗೆ ಬಂದವರಾಗಿ ಪರಮಾತ್ಮನ ಅನುಗ್ರಹಕ್ಕೆ ಒಳಪಟ್ಟಿದ್ದರೆ, ಸುಸಾಧುಗಳಾಗಿದ್ದರೆ, ಪರಮಾತ್ಮನಲ್ಲಿ ನಿಷ್ಠೆ ಇದ್ದವರಾಗಿದ್ದರೆ ನಿಶ್ಚಯ ಜ್ಞಾನ ಉಂಟಾಗ್ತದೆ. ಹೀಗೆ ಪ್ರಯೋನಯಾನತ, ಹೀಗೆ ಪರಮಾತ್ಮನ ವಿಶೇಷ ಅನುಗ್ರಹದಿಂದಾಗಿ ಏನಾಗ್ತದೆ ಅಂದರೆ ಬ್ರಹ್ಮಹತ್ಯಾದಿಗಳು ದೋಷಗಳು ಇದ್ದರೂ ಸಹಿತ ಅವರಲ್ಲಿ ಅಂತಹ ದೋಷಕ್ಕೆ ಬಹಳ ನರಕಯಾತನೆ ಅನುಭವಿಸಬೇಕು. ಆದರೆ ಅಷ್ಟು ಯಾತನೆ ಆಗೋದಿಲ್ವಂತೆ. ಅತ್ಯಂತ ಅಲ್ಪದಲ್ಲೇ ಪರಮಾತ್ಮ ಮುಗಿಸಿಬಿಡ್ತಾನೆ. ಯಾಂತ್ಯಾಧಿಕ್ಕೆ ಚಿರಂನತು ನತು, ಅಧಿಕ್ಯವಾಗಿ ಆ ಬಾಹುಲ್ಯವನ್ನು ಅನುಭವಿಸಬೇಕು, ಅಂದರೆ ನರಕಾದಿಗಳನ್ನು ಅನುಭವಿಸಬೇಕಾಗ್ತದೆ. ಆದರೆ ಅದನ್ನು ಪರಮಾತ್ಮ ಬಹಳ ಕಡಿಮೆ ಮಾಡಿಬಿಡ್ತಾನೆ. ವಿಶೇಷ ಏವ ತೇಷಾಂತು ತದನ್ಯೇಷಾಂ ವಿಪರ್ಯಯ. ಇದು ವಿಶೇಷತೆ ಅವರಿಗೆ. ಪರಮಾತ್ಮನ ನಿಶ್ಚಯ ಜ್ಞಾನ ಇದು ಬಿಟ್ಟರೆ, ಜ್ಞಾನ ಸಾಧನೆ ಅದರ ಮುಖಾಂತರವಾಗಿ ಮಾಡಿ ಜ್ಞಾನವನ್ನು ಪಡೆದುಕೊಂಡು ಬಿಟ್ಟರೆ ಅಂತೂ ಎಂತಹ ದೋಷಗಳಾದರೂ ಸಹಿತ ಅದನ್ನು ಕಡಿಮೆ ಮಾಡ್ತಾನೆ. ತದನ್ಯೇಷಾಂ ವಿಪರ್ಯಯ. ಇನ್ನು ಪರಮಾತ್ಮನ ಜ್ಞಾನವಿಲ್ಲದೆ ಹೋದರೆ, ಪರಮಾತ್ಮನ ಜ್ಞಾನ ಸಾಧನೆ ಮುಖಾಂತರವಾಗಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ಕರ್ಮ ಮಾಡಿ ಪರಮಾತ್ಮನ ಜ್ಞಾನವನ್ನು ಪಡೆದೇ ಹೋದರೆ ಅಂತೂ ತದ್ವಿಪರ್ಯಯ. ಸ್ವಲ್ಪ ತಪ್ಪನ್ನು ಮಾಡಿದರೂ ಸಹಿತ ತಮಸ್ಸಿಗೆ ಹೋಗಿಬಿಟ್ಟ. ಪರಮಾತ್ಮನ ಜ್ಞಾನ ಇಲ್ಲದೆ ಹೋದರೆ ಅಷ್ಟು ಕೆಡಕು ಉಂಟು ಅಂತ ತಿಳಿಸ್ತಾ ಇದ್ದ ನಾರದೀಯ ಪುರಾಣ. ಏತು ಭಾಗವತಾಚಾರ್ಯೇ ಸಮ್ಯಕ್ ಯಜ್ಞಾದಿ ಕುರ್ವತೆ ಬಹಿರ್ಮುಖ ಭಗವತೋ ನಿವೃತ್ತಾಚ ವಿಕರ್ಮಣ ದಕ್ಷಿಣ ತರ್ಪಿತಾನಾಂತು ಹ್ಯಾಚಾರ್ಯಾಣಾಂತು ಚೇತಸ. ಇನ್ನು ಕೆಲವರು ಭಾಗವತಾಚಾರ್ಯರಿಂದ ಅಂದರೆ ಸಜ್ಜನರಿಂದ ಯಾಗಗಳನ್ನು ಮಾಡಿಸ್ತಾರೆ. ಸರಿಯಾದ ಕ್ರಮದಲ್ಲಿ ಯಾಗನವನ್ನು ಮಾಡಿಸಿರ್ತಾರೆ ಯಜಮಾನರಿಗೆ. ಅಂತಹ ಆ ಯಜಮಾನ ವರ್ಗದವರಿಗೆ ಆಚಾರ್ಯರ ವಿಶೇಷ ಅನುಗ್ರಹದಿಂದ ಅವರು ಎಂಥವರಾಗಿರ್ತಾರೆ? ಬಹಿರ್ಮುಖ ಭಗವತೋ ನಿವೃತ್ತಾಚ ವಿಕರ್ಮಣ. ಆದರೆ ಅವರಿಗೆ ಬಹಿರ್ಮುಖ ಭಗವತ್
ಪರಮಾತ್ಮನ ಚಿಂತನೆ ಇರಲ್ಲ ಆ ಯಜಮಾನ ವರ್ಗದವರಿಗೆ. ಆದರೆ ಮಾಡಿಸೋರು ಯಾರಿಂದ? ಒಳ್ಳೆಯ ಸಜ್ಜನರಿಂದಾಗಿ ಯಜ್ಞಯಾಗವನ್ನು ಮಾಡಿಸ್ತಾರೆ. ಅವರ ಪ್ರಾರಬ್ಧಕ್ಕೆ ಸರಿಯಾಗಿರೋ ಸಿಕ್ಕಿರ್ತಾರೆ ಯಜ್ಞಯಾಗವನ್ನು ಮಾಡಿಸೋರು. ವೇದದಲ್ಲಿ ಹೇಳಿರೋದ ವಿಷಯನೂ ಯಜ್ಞಯಾಗ ಮಾಡಿ ಸ್ವರ್ಗಾದಿ ಫಲ ಸಿಗುತ್ತದೆ ಅಂತ ಅದನ್ನು ಮಾತು ತಿಳಿದು ಸರಿಯಾದ ಕ್ರಮದಲ್ಲಿ ಪರಮಾತ್ಮನ ಚಿಂತನೆ ಮಾಡುವಂಥವರಲ್ಲಿ ಯಜ್ಞಯಾಗವನ್ನು ಮಾಡಿಸ್ತಾರೆ. ಆದರೆ ಸ್ವಯಂ ಅವನಿಗೆ ಪರಮಾತ್ಮನ ಚಿಂತನೆ ಇಲ್ಲ. ಇದು ಬಹಳ ಮಂದಿ ಇದ್ದಾರೆ. ಇವ್ರಿಗೇನಾಗ್ತದೆ ಅಂತ ನಾರದೀಯ ಪುರಾಣ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ನಿವೃತ್ತಾಶ್ಚ ವಿಕರ್ಮಣ, ವಿಕರ್ಮದಿಂದ ನಿವೃತ್ತರಾದವು ಅಂದ್ರೆ ಅರ್ಥ ಏನು? ಯಾವ ಕರ್ಮಗಳನ್ನು ಮಾಡಬಾರದು, ನಿಷಿದ್ಧ ಕರ್ಮಗಳು ಅಂತಿದೆ ಅದನ್ನು ಮಾಡೋದಿಲ್ಲ. ಬ್ರಹ್ಮಹತ್ಯಾದಿ ದೋಷಗಳಿಂದ ವಿಮುಖರಾಗಿರ್ತಾರೆ. ಯಾವುದಾದ್ರೂ ದೋಷ ಅಂತ ಇರ್ತದೆ, ಆ ದೋಷದ ವಿಮುಖರಾಗಿರ್ತಾರೆ. ಆದರೆ ಪರಮಾತ್ಮನ ಚಿಂತನೆ ಇಲ್ಲ, ಪರಮಾತ್ಮನ ಯಥಾತಥ್ಯ ಜ್ಞಾನ ಇಲ್ಲ. ಮಾಡಿಸೋದು ಸರಿಯಾದ ಆಚಾರ್ಯರ ಮುಖಾಂತರವಾಗಿ. ಹೀಗೆ ಮಾಡಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂತೋಷವೂ ಗೊಳಿಸ್ತಾರೆ, ದಕ್ಷಿಣಾದಿಗಳನ್ನು ಕೊಡ್ತಾರೆ. ಇದರಿಂದ ಏನಾಗ್ತದೆ ಅಂದರೆ ಅವರ ತೇಜಸ್ಸಿದಲ್ಲ, ದಕ್ಷಿಣಾ ತರ್ಪಿತಾನಾಂತು ಆಚಾರ್ಯಾಣಾಂತು ತೇಜಸ್ಸ. ತೃಪ್ತಿಗೊಳಿಸಿದಂತಹ ಆ ವ್ಯಕ್ತಿಗಳು ಯಾರನ್ನು ತೃಪ್ತಿಗೊಳಿಸಿದ್ದಾರೆ, ಆಚಾರ್ಯರ ತೇಜಸ್ಸಿದಲ್ಲ, ಆ ತೇಜಸ್ಸಿನಿಂದಲೇ ಸ್ವರ್ಗವನ್ನು ಬೆಳೀತಾರೆ. ಯಾಂತಿ ಸ್ವರ್ಗಂ ತತಃ ಕ್ಷಿಪ್ರಂ ತಮೋಂಧಂ ಪ್ರಾಪ್ನುವಂತಿ ಚ. ಸ್ವರ್ಗಕ್ಕೇನು ಹೋಗಿ ಬಿಡ್ತಾರೆ, ಆದರೆ ತತಃ ಕ್ಷಿಪ್ರಂ ಎಲ್ಲಿಗೆ ಹೋಗ್ತಾರೆ? ತಮೋಂಧಂ ಪ್ರಾಪ್ನುವಂತಿ, ತಮಸ್ಸಿಗೆ ಹೋಗ್ತಾರೆ. ಅವ ಚೆನ್ನಾಗಿದ್ದು ಯಜಮಾನ ಸರಿಯಾಗಿಲ್ಲದ್ರೆ ಏನಾಗ್ತದೆ ಕೊನೆಗೆ? ಅವನ ಅನುಗ್ರಹ ಬಲದಿಂದಾಗಿ, ಅವನ ತೇಜಸ್ಸಿನ ಬಲದಿಂದಾಗಿ ಸ್ವರ್ಗ ಏನೋ ಸಿಗಬಹುದು, ಆದರೆ ಕೊನೆಗೆ ಎಲ್ಲಿ ಬರಬೇಕು? ತಮಸ್ಸಿಗೆ ಹೋಗಬೇಕು. ನಮಗೆ ಸರಿಯಾದ ಜ್ಞಾನ ಇರಬೇಕು. ಆಚಾರ್ಯರಿಗೆ ಮಾತ್ರ ಸರಿಯಾದ ಜ್ಞಾನ ಇದ್ದರೆ ಏನು ಪ್ರಯೋಜನ ಇಲ್ಲ ಮಾಡಿಸುವಂಥವರಿಗೆ. ಯಜಮಾನದಲ್ಲಿ ಸ್ಥಾನದಲ್ಲಿ ಕುಳಿತವನಿಗೂ ಆ ಚಿಂತನೆ ಇರಬೇಕು. ಇಲ್ಲದೆ ಹೋದರೆ ತಮಸ್ಸೆ ಸಿಗ್ತದೆ. ತದನ್ನೇ ನೇವಚ ಸ್ವರ್ಗ ಯಾಂತಿ ವಿಷ್ಣುರ್ ಬಹಿರ್ಮೂರ್ತ. ಇನ್ನು ಕೆಲವೊಬ್ಬರಿಗೆ ವಿಮುಖರಾಗದೇ ಇರ್ತಾರಲ್ಲ, ವಿಕರ್ಮ ನಿಷಿದ್ಧ ಕರ್ಮಗಳನ್ನು ಮಾಡಿಕೊಂಡು ದುಷ್ಟರಿರ್ತಾರಲ್ಲ, ಏನೇ ಯಜ್ಞಗಳನ್ನು ಮಾಡಿಸಲಿ ಅವರು, ಎಷ್ಟೇ ಇಷ್ಟಪೂರ್ತಾದಿಗಳನ್ನು ಮಾಡಿ, ಇಷ್ಟಪೂರ್ತ ಅಲ್ಲ ಇಷ್ಟಾಪೂರ್ತ ಅಂದರೆ ಕೆರೆ ಬಾವಿಗಳನ್ನು ಕಟ್ಟಿಸುವಂಥ, ಎಷ್ಟೇ ಧರ್ಮ ಕಾರ್ಯಗಳನ್ನು ಮಾಡಿರೋ ಸಹಿತ ವಿಕರ್ಮ, ಅವರು ಸ್ವರ್ಗಕ್ಕೂ ಹೋಗಲ್ಲ. ಯಾಂತಿ ವಿಷ್ಣು ಬಹಿರ್ಮುಖಾ ತದನ್ನೇ ನೇವಚ ಸ್ವರ್ಗಕ್ಕೂ ಹೋಗೋದಿಲ್ಲ. ಅವರು ಸ್ವರ್ಗಕ್ಕೆ ಹೋಗ್ತಾರೆ ಯಾರು? ವಿಕರ್ಮವನ್ನು ಮಾಡದೆ, ದುಷ್ಟಕರ್ಮಗಳನ್ನು ಮಾಡಿದೆ, ಪರಮಾತ್ಮನ ಚಿಂತನೆದೇ ಹೋದರೂ ಪರಮಾತ್ಮನ ಯಥಾರ್ಥ ಜ್ಞಾನ ಇಲ್ಲದೆ ಸ್ವರ್ಗಕ್ಕೆ ಹೋಗ್ತಾರೆ. ಅದರ ಕೊನೆಗೆ ತಮಸ್ಸಿಗೆ ಹೋಗ್ತಾರೆ. ಇನ್ನು ಪರಮಾತ್ಮನಿಂದ ವಿಮುಖರಾಗಿ ಸ್ವಯಂ ತಾವು ದುಷ್ಟರಾಗಿದ್ದಲ್ಲಿ, ನಿಷಿದ್ಧ ಕರ್ಮಗಳನ್ನು ಮಾಡಿಕೊಂಡು ಇದ್ದವರಾಗಿ, ದುರ್ಯೋಧನಾದಿಗಳು ಅಂತ ಹೇಳ್ತೇವೆ, ಅವ ಮಾಡಿದ್ದಕ್ಕೆ ಸ್ವರ್ಗ, ಯಾವತ್ತೂ ಅವರಿಗೆ ಸ್ವರ್ಗಾದಿಗಳು ಇಲ್ಲ. ನಾರದೀಯ ಪುರಾಣ ಹೇಳ್ತಾರೆ ತದನ್ನೇ ನೇವಚ ಸ್ವರ್ಗಂ ಯಾಂತಿ ವಿಷ್ಣುರ್ ಬಹಿರ್ಮುಖ. ಸ್ವಲ್ಪ ದಿನ ಮುಂದೆ ಯಾರೋ ಪ್ರಶ್ನೆ ಮಾಡಿದ್ರು ಅಲ್ವಾ, ದುರ್ಯೋಧನಾದಿಗಳಿಗೆಲ್ಲ ಸ್ವರ್ಗಾದಿಗಳು ಅಂತ. ನಾರದೀಯ ಪುರಾಣ ಹೇಳ್ತಾರೆ ಯಾವತ್ತೂ ಅಂತ ಅವರಿಗೆ ಸ್ವರ್ಗವೂ ಸಿಗೋದಿಲ್ಲ. ಸಮಸ್ಯೆನೇ, ಡೈರೆಕ್ಟ್ ಸಮಸ್ಯೆನೇ ಹೊರತು ಸ್ವರ್ಗಾದಿ ಸುಖಗಳು ಯಾವತ್ತೂ ಅವರಿಗೆ ಸಿಗೋದಿಲ್ಲ ಅಂತ. ಹೀಗೆ ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸ್ತಾ, ಜ್ಞಾನಕ್ಕೆ ಬೇಕಾದದ್ದು ಜ್ಞಾನ ಸಾಧನ. ಜ್ಞಾನವೇ ಅತ್ಯಂತ ಪ್ರಮುಖವಾದದ್ದು, ಪರಮಾತ್ಮನ ಯಾಥಾತಥ್ಯ ಜ್ಞಾನ. ಆ ಜ್ಞಾನದ ಮುಖಾಂತರವೇ ಪರಮಾತ್ಮನ ಅನುಗ್ರಹ ಮೋಕ್ಷ. ಅದಕ್ಕೆ ಬೇಕಾದದ್ದು ಮುಖ್ಯ ಸಾಧನೆ ಯಾವುದು? ತತ್ವಜ್ಞಾನಕ್ಕೆ ಬೇಕಾದದ್ದೆಲ್ಲ ಸಾಧನೆ ಜ್ಞಾನೋಪಾಯ. ಕರ್ಮ, ಸತ್ಕರ್ಮ. ಎಂತಹ ಕರ್ಮ? ಸ್ವವಿಹಿತ ಕರ್ಮಾನುಷ್ಠಾನ, ಭಗವತ್ ಪೂಜೆ ಅಂತ ಮಾಡುವಂತಹದ್ದು. ಅದನ್ನು ಹೇಗೆ ಮಾಡುವಂತಹದ್ದು? ಕಾಮ್ಯ ಫಲಗಳ ಭೋಗ ಇಲ್ಲದೆ. ಅಂದರೆ ಎಂತಹ ಕರ್ಮವಾಗಬೇಕು? ನಿಷ್ಕಾಮ ಕರ್ಮವಾಗಿರಬೇಕು. ಇದು ಜ್ಞಾನ ಸಾಧನೆ ಅಂತ ಮುಂದೆ ತಿಳಿಸ್ತಾ ಹೋಗ್ತಾನೆ ಪರಮಾತ್ಮ. ಇಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳಿರ್ಬೋದು, ವಿರುದ್ಧ ಧರ್ಮಗಳು ಇರ್ಬೋದಲ್ವಾ ಅಂತ ಹೇಳಿದಾಗ ಆಚಾರ್ಯ ಭಾಷ್ಯದಲ್ಲಿ ಹೇಳಿದ್ದಾರೆ ಏನು ಅಂತ, ಅದು ಯಾವತ್ತೂ ವೇದಶಾಸ್ತ್ರಗಳಿಗೆ ಒಂದೇ ರೀತಿಯಾಗಿ ಏಕೇಹ ಕುರುನಂದನ. ನಾನು ಹೇಳುವಂತಹ ಮಾತು, ವೇದಶಾಸ್ತ್ರ ಹೇಳುವಂತಹ ಮಾತು ಒಂದೇ ತರೆಯಾದದ್ದು, ಪ್ರಮಾಣದಿಂದ ನಿರ್ಣಿತವಾದದ್ದು ಅಂತ ತಿಳಿಸ್ತಾ ಹೋಗ್ತಾನೆ. ಹೀಗೆ ಮುಂದಿನ ಶ್ಲೋಕದಿಂದ, ಇಲ್ಲಿಂದ ತ್ರಿಗುಣ್ಯ ವಿಷಯ ವೇದ ನಿಸ್ತ್ರಿಗುಣ್ಯೋ ಭವಾರ್ಜುನ ಮೊದಲಾದಂತಹ ಶ್ಲೋಕಗಳಿಂದ 6ನೇ ಅಧ್ಯಾಯ ಮುಗಿಯುವ ತನಕೂ ಸಹಿತ ಜ್ಞಾನ ಸಾಧನೆ, ಸತ್ಕರ್ಮಗಳ ವಿಷಯ ಚಿಂತನೆಯನ್ನು ಮಾಡಿಸ್ತಾನೆ. ಹೀಗೆ ಆಚಾರ್ಯರು ಭಾಷ್ಯ ತಾತ್ಪರ್ಯದಲ್ಲಿ ತಿಳಿಸಿದವರಾಗಿ, ವೃತ್ತಿಕಾರರು ರಾಯರು ತಾವು ಆ 3 ಶ್ಲೋಕಗಳ ಚಿಂತನೆಯನ್ನು ತಾವು ಆಚಾರ್ಯರು ಹೇಳಿದಂತಹ ಕ್ರಮದಲ್ಲೇ ಬಿಡಿಸ್ತಾ ಹೋಗ್ತಾರೆ. ನಾನು ಅವೇದಿಕ ಮತಾನಾಂ ಅಪ್ರಾಮಾಣಿಕತ್ವೇನ ತತ್ರ ಅವಿಶ್ವಾಸೇಪಿ ವೇದಿಕೇಶ್ವಪಿ ಕೇಚಿತ್ ಕರ್ಮಾಣಿ ಸ್ವರ್ಗಫಲಾನ್ಯೇವ ಆಹು ತಯಾತು ಕಾಮ್ಯಾರ್ಥೇನ್ಯೇವ ಸ್ವರ್ಗದಾದಿ ಫಲಾನಿ ನಿಷ್ಕಾಮಾನಿ ಈಶ್ವರಾರ್ಪಣ ಬುದ್ಧ್ಯ ಅನುಷ್ಠಿತಾನಿತು ನಾನ ಅರ್ಥಾನೀತ್ಯಭಿಪ್ರೇಯತೆ ತಥಾ ಚ ಕಥಂ ತದ್ವಚನೆ ನಿಷ್ಠಾ ಸ್ಯಾದಿತಿತಃ ತೇಷಾಂ ವೇದಿಕಾ ಭಾಸತಾ ಪ್ರದರ್ಶನಾಯ ನಿಂದಾಂ ಆಹ ಯಾಮಿತ್ಯಾದಿ ತ್ರಯೇಣ. 3 ಶ್ಲೋಕ ಇದೆ.
ಏನು ಅಂತ ಯಾಯಮಾಂ ಪುಷ್ಪಿತಾಂ ವಾಚ ಅಲ್ವಾ. ನಂತರ ಕಾಮಾತ್ಮನ ಸ್ವರ್ಗಪರಾಹ, ಕೊನೆಯಲ್ಲಿ ಭೋಗೇಶ್ವರ್ಯ ಪ್ರಸಕ್ತಾನ ತಯಾಪಹೃತ ಚೇತಸ. ಈ 3 ಶ್ಲೋಕಗಳು ಸಹಿತ ಯಾಕೆ ಹೊರಟಿದೆ ಅಂತ ಭಾಷ್ಯದಲ್ಲಿ ಹೇಳಿದರು ಆಚಾರ್ಯರು. ಅದನ್ನು ಬಿಡಿಸ್ತಾ ಇದ್ದಾರೆ ಅಲ್ವಾ. ಏನು ಅಂತ ಬಿಡಿಸ್ತಾ ಇದ್ದಾರೆ? ಈಗ ಅವೈದಿಕ ಮತಗಳೆಲ್ಲ ಅಪ್ರಾಮಾಣಿಕ ಅಂತ ಆಗಲಿ ಅಲ್ವಾ. ಯಾಕೆ ವೈದಿಕ ಮತ ವೇದ ಪ್ರಾಮಾಣ್ಯವನ್ನು ಒಪ್ಪಿನೇ ಆ ಒಂದು ವಿಷಯವನ್ನು ನಿಶ್ಚಯ ಮಾಡಲಿಕ್ಕೆ ಆಗ್ತದೆ. ಅವೈದಿಕ ಮತಗಳು ವೇದವನ್ನು ಪ್ರಾಮಾಣ್ಯವನ್ನು ಒಪ್ಪಲ್ಲೇ, ಆದ್ದರಿಂದಾಗಿ ಅದನ್ನು ದೂರ ಇಟ್ಬಿಡೋಣ. ಅಂದರೆ ವೈದಿಕೇಶ್ವಪಿ ಕೇಚಿತ್ ಕರ್ಮಾಣಿ ಸ್ವರ್ಗಫಲಾನ್ಯೇವಾಹು. ವೈದಿಕ ಮತದಲ್ಲೇನೆ ಮಾಡುವಂತಹ ಸಕಲ ಕರ್ಮಗಳು ಸಹಿತ ಯಾವುದಕ್ಕೆ? ಯಜ್ಞಾದಿ ಎಲ್ಲ ಕ್ರಿಯಾಕಲಾಪಗಳು ಸಹಿತ ಯಾವುದಕ್ಕೆ ಇರುವಂತಹದ್ದು? ಸ್ವರ್ಗಾದಿ ಸಾಧನ ಅಂತ ಹೇಳುವಂಥವರಾಗ್ತಾರೆ. 140ನೇ ಪೇಜ್ ಅಲ್ವಾ. ಹೀಗೆ ಆದರೆ ನೀನು ಹೇಳ್ತಾ ಇದ್ದೀಯಾ, ಏನು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಕಾಮ್ಯಭೋಗ ಫಲವನ್ನು ಕೊಡುವಂತಹದ್ದು ಸ್ವರ್ಗಾದಿ ಫಲಗಳು. ನಿಷ್ಕಾಮ ಕರ್ಮದಿಂದಾಗಿ ಸಹಿತ ಕರ್ಮಾನುಷ್ಠಾನ ಎನ್ನುವಂತಹ ನಿಷ್ಕಾಮ ಕರ್ಮದಿಂದ ಆಗುವಂತಹದ್ದು ಮೋಕ್ಷ. ವೈದಿಕ ಮತದಲ್ಲೇ ವಿರುದ್ಧ ಬಂತಲ್ಲ. ನೀನು ಹೇಳಿದ್ದು ಎಲ್ಲೂ ವಿರುದ್ಧ ಕಾಣೋದಿಲ್ಲ ಅಂತ, ಈಗ ವಿರುದ್ಧ ಕಾಣ್ತದಲ್ಲ. ಮತ್ತೆ ನೀನು ಹೇಳಿದಂತಹ ವಿಷಯದಲ್ಲಿ ನಾವು ಯಾಕೆ ನಿಷ್ಠೆ ಮಾಡಬೇಕು? ಜ್ಞಾನ ಸಾಧನೆ ವಿಷಯದಲ್ಲಿ ಯಾಕೆ ನಿಷ್ಠೆ ಮಾಡಬೇಕು ಅಂತ ಪ್ರಶ್ನೆ ಬರಬಹುದು. ಇಲ್ಲ, ಅವುಗಳೆಲ್ಲವೂ ಸಹಿತ ಹಾಗೆ ಹೇಳುವಂತಹ ಮತಗಳು. ವೇದದಿಂದ ಸಿಗುವಂತಹದ್ದು ಸ್ವರ್ಗಾದಿ ಫಲ ಅಂತ ಏನು ಇದೆ, ಪುಷ್ಪಿತ ವಾಚಗಳು ಏನಿದೆ, ಅದೆಲ್ಲವೂ ಸಹಿತ ವೇದಿಕ ಮತ ಅಲ್ಲ, ವೇದಿಕ ಆಭಾಸ ಮತ, ವೇದಿಕದಂತೆ ಕಾಣುವಂತಹ ಮತ. ನಿಜವಾಗ್ಲೂ ಅವರ ವೇದಿಕರೇ ಅಂತ ತಿಳಿಸ್ಲಿಕ್ಕೇನೆ ಅವುಗಳನ್ನು ನಿಂದನೆ ಮಾಡ್ತಾ 3 ಶ್ಲೋಕ ಹೊರಟಿದೆ ಅಂತ ಚಿಂತನೆ. ಇದನ್ನು ಭಾಷ್ಯದಲ್ಲಿ ಹೇಳಿದ್ದಾರೆ, ಅದನ್ನು ಸ್ವಲ್ಪ ಸ್ಪಷ್ಟೀಗೊಳಿಸ್ತಾ ಇದ್ದಾರೆ. ಏನು ಚಿಂತನೆ, ಏನು 3 ಶ್ಲೋಕದ ಅರ್ಥವನ್ನು ಬಿಡಿಸ್ತಾರೆ ರಾಯರು. ವೇದವಾದ ರಥಾಹ ಅಂದ್ರೆ ಅರ್ಥ ಏನು? ವೇದೇಹಿ ಯದ್ ಆಪಾದತಃ ಉಚ್ಯತೆ ಕರ್ಮಾದಿ ತತ್ರೈವ ರಥಾಹ. ಈಸಿಯಾಗಿ ಬಿಡಿಸ್ಬಿಟ್ರು. ವೇದವಾದ ರಥ, ವೇದದಲ್ಲಿ ವಾದ ಅಂದರೆ ಆಪಾದತಃ ಕಾಣುವಂತಹ, ಮೇಲ್ಮುಖವಾಗಿ ಕಾಣುವಂತಹ ಏನು ಅರ್ಥ ಇದೆ ಅದರಲ್ಲಿ ರಥರು ಅಂದರೆ ಅದನ್ನು ಮಾಡುವಂಥವರು, ಅದರಲ್ಲೇ ಕರ್ಮಗಳನ್ನ ತಮ್ಮ ಬುದ್ಧಿಯನ್ನು ಪ್ರಚುರಗೊಳಿಸುವಂಥವರು. ವೇದೋಕ್ತ ವಿಷಯ ವಿಷ್ಣು ಮಹಿಮಾ ಅವಾದಪೂರ್ವಕ ವೇದಪಾಠಕಾವ ನಿರರ್ಥಕ ವೇದಪಾಠಕಾವ. ವೇದೋಕ್ತವಾದಂತಹ ನಿಜವಾದ ಚಿಂತನೆಯೇನು? ವಿಷ್ಣು ಪರವಾದಂತಹ ಚಿಂತನೆ. ಅದನ್ನು ಮಾಡದೇ ಇರುವಂಥವರು ವೇದವಾದರಥರು ಅಥವಾ ವೇದವಾದರಥರ ಅರ್ಥ ಏನು? ವೇದದಲ್ಲಿ ಹೇಳಿದಂತಹ ವಿಷಯವನ್ನು ಪಠನೆ ಮಾಡುವಂಥ, ಅಂದರೆ ಕೇವಲ ನಿರರ್ಥಕವಾಗಿ ಉರು ಹೊಡೆಯುವಂಥವ್ರಷ್ಟೇ, ಸುಮ್ಮನೆ ಹೇಳೋರಷ್ಟೇ, ಅದರ ಆಂತರ್ಯವನ್ನು ತಿಳಿದೇ ಇರುವಂಥವರು ಅಂತ ಅರ್ಥ. ಅತಃ ಏವ ಅವಶ್ಯತ, ಅದರಿಂದನೇ ಅವರು ವೇದ ತಾತ್ಪರ್ಯ ಅವರಿಜ್ಞಾನಿನಃ. ಇಲ್ಲಿ ಶ್ಲೋಕ ಹೇಳುವಾಗ ಪರಮಾತ್ಮ ಹೇಳಿದಾಗ ವಾಚಂ ಪ್ರವೇದಂತೆ ಅವಶ್ಚಿತ ಅವಿಪಶ್ಚಿತ ಅಂತ ಹೇಳಿದ. ಸ್ವರ್ಗಾದಿ ಪುಷ್ಪವೇ ಫಲ ಅಂತ ತಿಳ್ಕೊಳ್ತಾರೆ. ಪುಷ್ಪ ಇವತ್ತಾರು ಫಲ ಆಗ್ತದ? ಪುಷ್ಪ ಇವತ್ತು ಪುಷ್ಪ ಅಷ್ಟೇ, ಅದು ಅಶಾಶ್ವತ, ಫಲವಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವರು ಅವಿಪಶ್ಚಿತರು. ವೇದ ತಾತ್ಪರ್ಯದಲ್ಲಿ ಅದರ ಪರಿಜ್ಞಾನ, ಅದರ ನಿಜವಾದ ಯಾಥಾತಥ್ಯ ಜ್ಞಾನ, ಅದರ ಜ್ಞಾನ ಇಲ್ಲದೇ ಇರುವಂಥವ್ರು, ಯಥಾರ್ಥ ಜ್ಞಾನ ಇಲ್ಲದೇ ಇರುವಂಥವರು ಅವರು. ಆದ್ದರಿಂದ ಅನ್ಯೋನ್ಮೋಕ್ಷಾಖ್ಯ ಫಲಂ ವಾ ಬ್ರಹ್ಮಸ್ವರೂಪಂ ವಾ ನಾಸ್ತಿ ಇತಿ ವಾದಿನ. ವೇದವಾದರತರು ಅಂತ ಹೇಳಿ ಯಾಕೆ ಅಂತಂದರೆ ವೇದವಾದರತ ಪಾರ್ಥ ನಾನೆದಸ್ತಿ ಇತಿ ವಾದಿನ, ನಾನೇ ಅಸ್ತಿ ಇತಿ ವಾದಿನ. ಬೇರೆ ಏನೂ ಇಲ್ಲ, ಸ್ವರ್ಗಾದಿ ಫಲವೇ ಯಜ್ಞಯಾಗಾದಿಗಳಿಂದ ಆಗುವಂತಹದ್ದು, ವೇದದಲ್ಲಿ ತಿಳಿಸಲ್ಪಡುವಂತಹದ್ದು ಅಂತ ಹೇಳ್ತಾರೆ. ನಾನೆದಸ್ತಿ ಇತಿ ವಾದಿನ, ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಬೇರೆ ಯಾವುದೂ ಇಲ್ಲ ಅಂದರೆ ಅರ್ಥ ಏನು? ಬೇರೆ ಇದೆ, ಯಾವುದು ನಿಜವಾದ ವಿಷಯ ಏನು ಇರುವಂತಹದ್ದು, ಮೋಕ್ಷಾಖ್ಯ ಫಲರೂಪವಾದಂತಹ ಬ್ರಹ್ಮಸ್ವರೂಪ ಚಿಂತನೆ ರೂಪವಾದಂತಹ ಚಿಂತನೆ ಅವರಿಗೆ ಇಲ್ಲೇ ಇಲ್ಲ. ಅದು ಯಾವುದೂ ಇಲ್ಲ ಅಂತ ಹೇಳಿಬಿಡ್ತಾರೋ. ಕಾಮಾತ್ಮನಃ ಅಂತ ಹೇಳಿದ ಪರಮಾತ್ಮ ಅಂದ್ರೆ ಅರ್ಥ ಏನು? ಕಾಮ್ಯಫಲ ಮನಸ್ಕಾಹ ಭೋಗಚಿತ್ತಾಹ ಇತಿ. ಕಾಮ್ಯಫಲದಲ್ಲೇ ಮನಸ್ಸುಳ್ಳವರು, ಅದರಲ್ಲೇ ಚಿತ್ತಯುಳ್ಳವರು. ಸ್ವರ್ಗಪರಾಹ ಸ್ವರ್ಗತಾತ್ಪರ್ಯಕಾಹ ಅವರೇನು ಮಾಡ್ತಾರೆ? ಕಾಮ್ಯಫಲದಲ್ಲೇ ಭೋಗ ಉಳ್ಳವರು ಏನಾಗಿ ಮಾಡ್ತಾರೆ? ಸ್ವರ್ಗಾದಿ ಸುಖಕ್ಕೋಸ್ಕರವಾಗಿ ಯಜ್ಞಯಾಗಾದಿ ಕ್ರಿಯೆಗಳನ್ನು ಮಾಡುವಂಥವರಾಗ್ತಾರೆ. ಸ್ವರ್ಗಮೇವ ಪರಮ ಪೂರ್ವಾರ್ಥಂ ಪನ್ಯಮಾನ ಇತಿ ಯಾದ. ಇಂಥವರು ಜನ್ಮಚ ಕರ್ಮಚ ತತ್ಫಲಂಚ ಪ್ರದಾತೀತಿ ತಥಾವಿಧಾಂ. ಇಂಥವ್ರು ಏನು ಮಾಡ್ತಾರೆ? ವೇದದಲ್ಲಿ ಹೇಳುವಂಥ ವಿಷಯ ಏನು ಅಂತ? ಜನ್ಮವನ್ನು ಕೊಡ್ತದೆ, ಫಲವನ್ನು ಕೊಡ್ತದೆ, ಫಲವನ್ನು ತಂದು ಕೊಡ್ತದೆ, ಫಲವೂ ತಂದು ಕೊಡ್ತದೆ, ಫಲದಿಂದ ಆಗುವಂತಹ ಫಲವನ್ನು ಮಾಡಿಸ್ತದೆ, ಕರ್ಮವನ್ನು ಸತ್ಕರ್ಮವನ್ನು ಮಾಡಿಸ್ತದೆ, ಅದರ ಮುಖಾಂತರವಾಗಿ ತತ್ಫಲವನ್ನು ತಂದು ಕೊಡ್ತದೆ ಎಂದು ತಿಳಿತಾರೆ. ವೇದಗಳಿಂದ ಆಗುವಂಥದ್ದು ಇಷ್ಟೇ ಎಂದು ತಿಳಿತಾರೆ. ಕ್ರಿಯಾವಿಶೇಷ ಬಹುಲಾಂ ಅಂತ ಪದಕ್ಕೆ ಅರ್ಥವನ್ನು ಹೇಳ್ತಾರೆ. ಬಹುಕರ್ಮ ವಿಶೇಷ ಪ್ರತಿಪಾದಿಕಾಂ ಯಾಮಿಮಾ ವಾಚಂ ಪುಷ್ಪಿತಾಂ ಸಂಜಾತ ಪುಷ್ಪಾಂ. ಬಹುಕರ್ಮ ವಿಶೇಷ ಪ್ರತಿಪಾದಕಾಂ ಕ್ರಿಯಾ ವಿಶೇಷ ಬಹುಲಾಂ. ಈ ಎಲ್ಲ ವೇದಗಳು ಸಹಿತ ಏನು ಹೇಳ್ತದೆ?
ಕ್ರಿಯಾ ವಿಶೇಷ ಬಹುಲ, ಅನೇಕ ರೀತಿಯಾದಂಥ ಯಜ್ಞಯಾಗಾದಿ ಕ್ರಿಯೆಗಳನ್ನೇ ಹೇಳ್ತದೆ. ಹೀಗೆ ಹೇಳಿ ಯಾಮಿವ ವಾಚಂ ಪುಷ್ಪಿತಾನ್, ಹೀಗೆಲ್ಲ ಏನು ಮಾತುಗಳಿದೆ ಇದು ಪುಷ್ಪಿತ ವಾಚ, ಅಂದರೆ ಕೇವಲ ಪುಷ್ಪಕ್ಕೆ ಸಮಾನವಾದ ಮಾತು ಹೊರತು ನಿಜವಾದ ಫಲದಾಯಕವಾದಂತಹ ಮಾತಲ್ಲ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಮೋಕ್ಷ ಫಲಂ ಅಪೇಕ್ಷ ಪುಷ್ಪ ಸ್ಥಾನೀಯ ಸ್ವರ್ಗಾದಿ ಫಲಕ ಭೋಗೇಶ್ವರ್ಯ ಪ್ರಾಪ್ತಿ ಪ್ರತಿ ಪ್ರವದಂತಿ. ಇವುಗಳೆಲ್ಲ ಏನಾಗ್ತದೆ ಹೇಳಿ, ಭೋಗೇಶ್ವರ್ಯವನ್ನು ತಂದುಕೊಡ್ತದೆ ಅಂತ ತಿಳಿತಾರೆ. ನಿಜವಾದ ಫಲ ಅಂದರೆ ಮೋಕ್ಷ ಫಲ. ಮೋಕ್ಷ ಫಲವನ್ನು ತಿಳಿದೆ ಸ್ವರ್ಗಸ್ಥ ಸ್ಥಾನೀಯಭೂತವಾದದ್ದು ಯಾವುದು ಪುಷ್ಪ. ಈ ಪುಷ್ಪವನ್ನೇ ಫಲ ಅಂತ ಹೇಳಿಕೊಂಡು ಇದೇನೇ ಅಲ್ಟಿಮೇಟ್ ಸಾಧನ. ಯಾವುದು ಭೋಗೇಶ್ವರ್ಯ ಪ್ರಾಪ್ತಿಯೇ ಅದರ ಉದ್ದೇಶ. ವೇದಗಳ ಉದ್ದೇಶ ಏನು? ಭೋಗೇಶ್ವರ್ಯ ಪ್ರಾಪ್ತಿ. ಭೋಗೇಶ್ವರ್ಯ ಪ್ರಾಪ್ತಿ ಅಂದ್ರೆ ಏನು? ಸ್ವರ್ಗ ಸುಖ ಸಾಧನವೇ ಅದರ ಅಲ್ಟಿಮೇಟ್ ವಿಷಯ ಅಂತ ತಿಳಿದು ಬಿಡುತ್ತಾರೆ ಅಂತ ಪ್ರತಿಯೊಂದು ಪದಕ್ಕೂ ಅರ್ಥ ತಿಳಿಸ್ತಾ ಹೋಗ್ತಾರೆ. ಹೀಗೆ ತಿಳಿಸಿ 44ನೇ ಶ್ಲೋಕತ್ತು ವಿಷಯಕ್ಕೆ ಮಾತನ್ನು ಹೇಳ್ತಾರೆ. ತಯಾ ವಾಚ ಅಪಹೃತ ಚೇತಸ ಭೋಗೇಶ್ವರ್ಯೋ ಆಸಕ್ತಿ ಚೇತಸ ವ್ಯವಸಾಯಾತ್ಮಿಕ ಸಮ್ಯಕ್ ಪ್ರಮಾಣ ನಿರ್ಣಿತ ಅರ್ಥ ನಿಶ್ಚಯ ರೂಪ ಬುದ್ಧಿ ಸಮಾಧೋ ಭಗವತಿ ಮನಸ್ಸಮಾಧಾನಾರ್ಥಂ ನ ವಿಧೀಯತೆ ತಸ್ಸೇವ ಪರಮೋ ಅರ್ಥ ಹೇತುತ್ವಾದಿ ಭಾವ. ಹೀಗೆ ಭೋಗೇಶ್ವರ್ಯ ಪ್ರಸಕ್ತಾನಾಂ ತಯಾಪರತ ಚೇತಸ ವಿವಿಧಾತ್ಮಿಕ ಬುದ್ಧಿ ಸಮಾಧೋ ನ ವಿಧೀಯತೆ. ಇಂತಹ ಅಪಹೃತ ಚೇತಸರಿಗೆ ದುಷ್ಟ ಮಾತನ್ನು ಕೇಳಿ ಸ್ವರ್ಗಾದಿ ವೇದಗಳು ಹೇಳುವಂತಹದ್ದು ಅಂತ ಅವರ ಬುದ್ಧಿಸ್ಥಿತವಾಗಿ ಅವರ ಅವಿವೇಕತನದಿಂದಾಗಿ ಏನಾಗ್ತದೆ, ವ್ಯವಸಾಯಾತ್ಮಿಕ ಬುದ್ಧಿಯಲ್ಲಿ ಅವರ ಮನಸ್ಸು ಹೋಗೋದಿಲ್ಲ. ವ್ಯವಸಾಯಾತ್ಮಿಕವಾದಂತಹ ಬುದ್ಧಿ ಅಂದ್ರೇನು? ಪ್ರಮಾಣದಿಂದ ನಿಶ್ಚಯಭೂತವಾದಂತಹ ಪರಮಾತ್ಮನ ತತ್ವಜ್ಞಾನದ ವಿಷಯದಲ್ಲಿ ಅವನ ಮನಸ್ಸು ಸಮಾಧವು ನವಿದೀಯತೆ, ಮನಸ್ಸು ಯಾವತ್ತಿಗೂ ಹೋಗಲ್ಲ. ಅವ ಏಕಾಗ್ರ ಚಿತ್ತರು ಯಾವತ್ತಿಗೂ ಆಗೋದಿಲ್ಲ. ತಸ್ಸೇವ ಪರಮವಾರ್ಥತೆ ಉತ್ಪಾದಿತಿ ಭಾವ. ನಿಜವಾದ ಪರಮ ಪುರುಷಾರ್ಥ ಯಾವುದು? ಪರಮಾತ್ಮನ ತತ್ವಜ್ಞಾನ. ಆ ಚಿಂತನೆ, ಮೋಕ್ಷಕ್ಕೆ ಕಾರಣವಾದಂತಹ ಚಿಂತನೆ ಅಲ್ಲಿ ಬರೋದೇ ಇಲ್ಲ. ಕೇವಲ ಭೋಗೇಶ್ವರ್ಯದಲ್ಲೇ ಅವರ ಆಸಕ್ತಿ ತಿಳಿಸಿ ಯತ್ವಾ ಅವ್ಯವಧಾಯಾತ್ಮಕ ಬುದ್ಧಿ ಕೇನ ಕಾರಣೇನ ಭವತಿ ಯತ್ ಪರಿತ್ಯಾಗ ಸ ಬುದ್ಧಿರ್ನ ಭವತಿ ಇತ್ಯಥೋ ಅವಧಾಯಾತ್ ಬುದ್ಧೇ ಕಾರಣಮಃ. ಅಥವಾ ಈ 3 ಶ್ಲೋಕದ ತಾತ್ಪರ್ಯವನ್ನು ಬೇರೆ ರೀತಿಯಲ್ಲೂ ಸಹಿತ ಗ್ರಹಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ. ಹೇಗೆ ಗ್ರಹಿಸಬಹುದು? ಪ್ರಾಮಾಣಿಕ ವಿಷಯದ ಚಿಂತನೆಯಲ್ಲಿ ನಿರ್ಧಾರ ಮಾಡಿಕೊಳ್ಳಬೇಕಲ್ಲ, ಆ ವಿಷಯದಲ್ಲಿ ಯಾರಿಗೆ ಪ್ರಮಾಣ ನಿಶ್ಚಯವಿರೋದಿಲ್ವೋ ಅವರಿಗೆ ವ್ಯವಸಾಯಾತ್ಮಕ ಬುದ್ಧಿ ಬರೋದಿಲ್ಲ. ಅಂದರೆ ಸರಿಯಾದ ತತ್ವಜ್ಞಾನದ ಬುದ್ಧಿ ತಿಳಿಯೋದಿಲ್ಲ ಅಂತ ಹೇಳಿದ ಪರಮಾತ್ಮ. ಎಂಥವರಿಗೆ ತಿಳಿಯೋದಿಲ್ಲ ಅಂತಂದರೆ, ಅಂಥವರಿಗೆ ಹಾಗೆಲ್ಲ ವ್ಯವಸಾಯ ಬುದ್ಧಿ ಬರಲಿಕ್ಕೆ ಕಾರಣವೇನು ಅಂತ ತಿಳಿಸ್ತಾ ಹೋಗ್ತಾರೆ. ಯಾರಿಗೆ? ಯಾಮಿಮಾ ಇತಿ ಅಂತ. ಯೋಜನಾತು ಪೂರ್ವದೇವ, ಹಿಂದೆ ಹಾಗೆ ನಾವು ತಿಳ್ಕೊಳ್ಬೇಕು. ತಯಾ ಅಂತ 3ನೇ ಶ್ಲೋಕದಲ್ಲಿದೆ. ತಯಾ ಯಾಮಿಮಾ ಪುಷ್ಪಿತಾಂ ವಾಚಂ ಅಂತ ತಿಳ್ಕೊಳ್ಬೇಕು. ಅದಲ್ಲ ಅದೇನು ವೇದ ತಾತ್ಪರ್ಯ ವಿಷಯೀಭೂತ ಭಗಸ್ವರೂಪ ಮೋಕ್ಷಸ್ವರೂಪಯೋ ಅಜ್ಞಾನಿನ ಅಪಾತ ಪ್ರತೀತಾರ್ಥಮಾದಾಯ ಸ್ವರ್ಗಾದಿ ಫಲಕಾ ವೇದ ಇತಿ ವಾದಿನ ಭೋಗೈಶ್ವರ್ಯ ಸಕ್ತಾನ ಅಸತ್ವಾದಿನ ವಾಕ್ಯಾನಿ ಅವ್ಯವಸಾಯ ಬುದ್ಧಿ ಕಾರಣ. ಯಾವುದು ಅವ್ಯವಸಾಯ ಬುದ್ಧಿಗೆ ಕಾರಣ ಯಾವುದು ಅಂತ ಹೇಳಲಿಕ್ಕೆ ಅದ್ಭುತವಾಗಿ ಬಿಡಿಸಿಕೊಟ್ಟು. ವ್ಯವಸಾಯ ಬುದ್ಧಿ ಅಂದರೆ ಯಾವುದು, ಅವ್ಯವಸಾಯ ಬುದ್ಧಿ ಅಂದರೆ ಯಾವುದು ಅಲ್ವಾ? ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಹೇಳಿದ. ಅವ್ಯವಸಾಯ ಬುದ್ಧಿ ಅಂದರೆ ಯಾವುದು? ಹಾಗಾದರೆ ಬಹುವೇದ ಅನಂತಾಶ್ಚ ಬಹಿರ್ಮುಖ ಅಲ್ಲ, ಅದೇ ಬಹಿರ್ಮುಖ ಅಂತನಕ್ಕೆ ಒಂದು ಅರ್ಥ. ಮತ್ತೊಂದು ಬಹುಶಾಖ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಅವ್ಯವಸಾಯಾತ್ಮಕ ಬುದ್ಧಿ ಅಂದರೆ ಯಾವುದು ಅಂತ ಸರಿಯಾದ ರೀತಿಯಲ್ಲಿ ರಾಯರು ಬಿಡಿಸ್ತಾ ಇದ್ದಾರೆ. ಏನು ಅಂತ? ವೇದದ ತಾತ್ಪರ್ಯದ ವಿಷಯ ಎಲ್ಲಿದೆ, ಆ ವೇದ ತಾತ್ಪರ್ಯ ವಿಷಯೀಭೂತವಾದಂತಹದ್ದು ಯಾವುದು? ಭಗವತ್ ಸ್ವರೂಪ, ಭಗವಂತನ ಚಿಂತನೆ, ಭಗವಂತನ ಯಥಾತತ್ವಜ್ಞಾನ. ಅದರಿಂದ ಆಗುವಂತಹದ್ದು ಯಾವುದು? ಮೋಕ್ಷ. ಹೀಗೆ ಭಗವತ್ತತ್ವ, ಮೋಕ್ಷ, ಮೋಕ್ಷ ಸ್ವರೂಪ ಇವುಗಳ ಚಿಂತನೆ ಇರೋದೇ ಇಲ್ಲ. ಯಾರಿಗೆ? ಅಜ್ಞಾನಿಗಳಿಗೆ, ದುಷ್ಟರಿಗೆ. ಅವರು ಆಪಾತತಃ ವಿಧದಲ್ಲಿ ಕಾಣುವಂತಹ ಅರ್ಥವನ್ನು ಮಾತ್ರ ಗ್ರಹಿಸ್ತಾರೆ. ಗ್ರಹಿಸಿ ಏನು ಮಾಡ್ತಾರೆ? ಕ್ರಿಯಾಕಲಾಪ, ಯಜ್ಞ ಯಾಗಾದಿ ಕ್ರಿಯೆಗಳೆಲ್ಲ ವೇದದಲ್ಲಿ ಅನುಷ್ಠಾನ ಮಾಡ್ತಾ ಇವೆ. ಆ ಅನುಷ್ಠಿತವಾದಂತಹ ಯಜ್ಞ ಯಾಗಾದಿಗಳಾಗುವಂತಹದ್ದೇನು? ಸ್ವರ್ಗಾದಿ ಕಾಮ್ಯಫಲ ಅಂತ ಮಾತ್ರ ಹೇಳ್ತಾರೆ. ಹೀಗೆ ವಾದಿಗಳು, ವೇದ ವಾದಿಗಳು, ದೇವಾದಿಗಳು ಭೋಗೈಶ್ವರ್ಯದಲ್ಲೇ ಆಸಕ್ತರಾಗ್ತಾರೆ. ಇಂತಹ ಸ್ವರ್ಗ, ಅದರ ಐಶ್ವರ್ಯ, ಅದರ ಫಲ, ಅದರಲ್ಲೇ ಆಸಕ್ತರಾಗಿದ್ದುಕೊಂಡು ಇಂಥವರ ಅಸತ್ವಾದಿಗಳ ಮಾತನ್ನು ಯಾರು ಕೇಳ್ತಾರಲ್ಲ ಅವರು ಅವ್ಯವಸಾಯಾತ್ಮಿಕ ಬುದ್ಧಿಗಳು. ಯಾಕೆ? ಅವರು ಹೇಳುವಂತಹ ಶಾಖೆ ಅಂದರೆ ಅವರ ಮತದಲ್ಲಿ ಹೇಳುವಾಗ ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ. ಬಹುಶಾಖ ಏನಂತ ಹೇಳೋದು ಯಾವುದು ಸರಿನೂ ಇರೋದಿಲ್ಲ. ಒಂದು ಹೇಳೋದೇ ಜಾಸ್ತಿ ಇರ್ತದೆ, ಒಂದೇ ಕ್ರಮದಲ್ಲಿ ಆ ವಿಷಯ ಹೇಳೋದಿಲ್ಲ.
ಅದರಲ್ಲೂ ಸಹಿತ ಬಹಳ ವಿವಾದಗಳು ಇರ್ತದೆ. ಹೇಳುವ ವಿಷಯದಲ್ಲೂ ಅನೇಕ ರೀತಿಯ ವಿವಾದಗಳು ಬಂದು ಉಂಟಾಗ್ತದೆ. ಇದು ಅವ್ಯವಸಾಯಾತ್ಮಕ ಬುದ್ಧಿಯಿಂದ. ತತ್ಯಾಗೇ ಚ ಸಾ ಬುದ್ಧಿರ್ನ ಭವತಿ ಇತಿ ಭಾವ. ಅದನ್ನು ತ್ಯಾಗ ಮಾಡಬೇಕು ನಾವು. ವೇದಾದಿಗಳಲ್ಲಿ ಹೇಳಿದಂತಹ ವಿಷಯ ಅದು ಭಗವತ್ ಸ್ವರೂಪದ ಚಿಂತನೆ, ಮೋಕ್ಷ ಸ್ವರೂಪದ ಚಿಂತನೆ ಇದು ನಮಗೆ ಬರಬೇಕು. ಅದು ಸಿಗುವಂಥದ್ದು ಯಾವುದರಿಂದ? ನಿಷ್ಕಾಮ ಕರ್ಮದಿಂದ ಮಾತ್ರ ಆಗುವಂತಹದ್ದು ಪರಮಾತ್ಮನ ಅನುಗ್ರಹ ಅಂತ ತಿಳಿಬೇಕು. ಅದನ್ನು ತ್ಯಾಗ ಮಾಡಿದರೆ ಮಾತ್ರ ವ್ಯವಸಾಯ ಬುದ್ಧಿ ನಮ್ಮಲ್ಲಿ ಉಂಟಾಗ್ತದೆ. ಅತ್ರ ಪಕ್ಷೇ ಸಮಾಧೋ ಇತ್ಯಸ್ಯ ತತ್ವ ವಿಷಯದಯ ದಾಢ್ಯರ್ಥಂ ಇತ್ಯರ್ಥ ತತ್ಸೇವ ಇಷ್ಟು ಧರ್ಮಾನುಷ್ಠಾನ ಹೇತುತ್ವಾದಿತಿ ಭಾವ. ಯಾವುದು ಹೇಯ ಯಾವುದು ಅಹೇಯ ಅಂತ ತಿಳಿಬೇಕು ಅಲ್ವಾ? ಸಮಾಧೋನ ವಿಧೀಯತೆ ಅಂತ ಹೇಳಿದ ಪರಮಾತ್ಮ. ಅದಕ್ಕೆ ಹೇಳ್ತಾರೆ ಸಮಾಧೋ ಪದಕ್ಕೆ ಅರ್ಥ, ಹಿಂದಿನ ಪದವನ್ನು ಅರ್ಥ ಬಿಟ್ಟೋಡೋಣ. ಈ ಅರ್ಥದಲ್ಲಿ ಚಿಂತನೆ ಮಾಡಿದರೆ ತತ್ವ ದಾಢ್ಯಕ್ಕಾಗಿ ಅರ್ಥವನ್ನು ಮಾಡಬೇಕು. ಸಮಾಧು ಎಂದರೆ ದಾಢ್ಯ, ಯಾಥಾತಥ್ಯದ ದಾಢ್ಯ. ಆ ತತ್ವ ವಿಷಯದಲ್ಲಿ ದಾಢ್ಯ ಎಂಬುದಾಗಿ ಅರ್ಥವನ್ನು ತಿಳಿಬೇಕು. ಹೀಗೆ ವೇದಗಳ ತಾತ್ಪರ್ಯದ ಚಿಂತನೆಯೇನು? ವಿಷ್ಣುವಿನಲ್ಲೇ ದಾಢ್ಯ ಅಂತ ಅರ್ಥ ಸಿಗ್ತದೆ. ವೇದದ ತಾತ್ಪರ್ಯ, ವೇದದ ನಿಶ್ಚಯಾತ್ಮಕವಾದಂತಹ ಚಿಂತನೆಯಲ್ಲಿದೆ. ವೇದದಿಂದ ನಿರ್ಣಿತವಾದಂತಹ ನಿಶ್ಚಯಾತ್ಮಕವಾದಂತಹ ಬುದ್ಧಿ ಅಂದರೆ ಯಾವುದು? ವಿಷ್ಣುವೇ ಪರಮ ಪುರುಷಾರ್ಥ, ವಿಷ್ಣುವಿನ ಸ್ವರೂಪ. ಆ ಪರಮಾತ್ಮನ ಚಿಂತನೆಯಿಂದ ಸಿಗುವಂತಹ ಮೋಕ್ಷವೇ ಪರಮ ಪುರುಷಾರ್ಥ ಎಂಬುವಂತಹ ದಾಢ್ಯ. ಈ ದಾಢ್ಯವೇ ಏನು? ವಿಷ್ಣು ಧರ್ಮಾನುಷ್ಠಾನ ಹೇತುತ್ವಾದ. ವೈಷ್ಣವ ಧರ್ಮ ಅನುಷ್ಠಾನಕ್ಕೆ ಕಾರಣವಾಗ್ತದೆ. ಅದಿದ್ದರೆ ಮಾತ್ರ ವೈಷ್ಣವ ಧರ್ಮಾನುಷ್ಠಾನದಿಂದಾಗಿ ತತ್ವ ನಿಶ್ಚಯ ಮಾಡಿಕೊಂಡು ಯಥಾತತ್ವ ಜ್ಞಾನದಿಂದಾಗಿ, ಯಥಾರ್ಥ ಜ್ಞಾನದಿಂದಾಗಿ ಪರಮಾತ್ಮನ ಅನುಗ್ರಹ ಮೋಕ್ಷ ಆಗಕ್ಕೆ ಸಾಧ್ಯ. ಹೀಗೆ ಜ್ಞಾನ ಸಾಧನೆಗೆ ಅತ್ಯಂತ ಪ್ರಮುಖದ ವಿಷಯವನ್ನು ತಿಳಿಸ್ತಾ, ಜ್ಞಾನ ಸಾಧನೆಯೇ ಸಕಲ ವೇದಾರ್ಥಗಳ ಅಂತರ್ಯ ತಾತ್ಪರ್ಯ, ಅವುಗಳ ನಿಶ್ಚಿತವಾದಂತಹ ಬುದ್ಧಿಯೂ ಒಂದೇ, ವೇದಗಳ ತಾತ್ಪರ್ಯವೂ ಒಂದೇ, ನಾನು ಮುಂದೆ ಹೇಳುವಂತಹ ಮಾತು ಒಂದೇ ಅಂತ ಜ್ಞಾನ ಸಾಧನೆಯ ವಿಷಯವನ್ನು ಪರಮಾತ್ಮ ತಿಳಿಸ್ತಾ ಇದ್ದಾನೆ. ವಿಷ್ಣು ಕರ್ಮಾನುಷ್ಠಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅಂತಹ ಕರ್ಮಾನುಷ್ಠಾನದ ಬಗ್ಗೆ 6ನೇ ಅಧ್ಯಾಯ ತನಕ ಮಾತನ್ನು ಮುಂದುವರಿಸ್ತಾನೆ. ಅದರ ಮುಂದಿನ ಪಾಠದಲ್ಲಿ ಕಾಣೋಣ. ಕೃಷ್ಣಾರ್ಪಣ.